ಹರ್ ಹರ್ ಗಂಗೆ, ಜೈ ಜೈ ಗಂಗೆ. ಆಗ್ಲೇ ಲೈವ್ ಅಲ್ಲಿ ಮಧ್ಯದಲ್ಲಿ ವಾಯ್ಸ್ ಹೊಟ್ಟೋಯ್ತು, ಸಾರಿ. ಇಂಟರ್ನೆಟ್ ತುಂಬಾ ಸ್ಲೋ ಇದೆ ಇಲ್ಲಿ. ನೋಡಿ, ದಿವ್ಯ ದರ್ಶನ ಪಡ್ಕೊಳ್ಳಿ ಗಂಗೆ ತಾಯಿದು. ಇನ್ ಸ್ವಲ್ಪ ಹೊತ್ತಲ್ಲೇ ಬೋಟಲ್ಲಿ ಸಂಗಮದ ಹತ್ರ ಹೋಗ್ತೀವಿ. ನಾನು ಆಗ್ಲೇ ವಿಡಿಯೋ ಮಾಡಿದಾಗ ವಾಯ್ಸ್ ಕೇಳಿಸದೇ ಇದ್ದಿದ್ದ ಕೆಲವು ಮಾಹಿತಿಗಳನ್ನ ನಿಮ್ಮ ಹತ್ರ ಮತ್ತೆ ಹಂಚ್ಕೊಳ್ತೀನಿ. 144 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಈ ಅದ್ಭುತ ಮಹಾಕುಂಭಮೇಳದಲ್ಲಿ ಕೋಟಿ ಕೋಟಿ ಜನರು ಈ ತ್ರಿವೇಣಿ ಸಂಗಮದಲ್ಲಿ ಪಾಪವನ್ನು ಕಳ್ಕೊಳ್ಬೇಕು, ಮುಕ್ತಿ ಪಡಿಬೇಕು ಮತ್ತು ಆ ದೇವಾನ್ ದೇವತೆಗಳ ಆಶೀರ್ವಾದವನ್ನು ಪಡಿಬೇಕು ಅಂತ ಬರ್ತಾರೆ. ಮಹಾಕುಂಭ ಮೇಳದ ಮೊದಲನೆಯ ಮಹಾಸ್ನಾನದ ದಿನ ಇದು. ಪೌಷ ಪೂರ್ಣಿಮಾ ಅಂತ ಕರೀತಾರೆ. ಇದು ವಿಶೇಷ, ಯಾಕಂದ್ರೆ ಮೊದಲು ಬಾಬಾಗಳು, ಸಾಧು ಸಂತರು, ಅಘೋರಿಗಳು ಬಂದು ಸ್ನಾನ ಮಾಡಿ ಆಶೀರ್ವಾದ ಮಾಡಿ ಹೋದ್ಮೇಲೆ ಜನರು ಶುರು ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆಲ್ಲ ಇಲ್ಲಿ ಏನು ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಮಂಜಿತ್ತು. ನಾನು ಆಗ್ಲೇ ವಿಡಿಯೋಲಿ ವಾಯ್ಸ್ ಕೇಳಿಸ್ಲಿಲ್ಲ, ಬಟ್ ತೋರಿಸ್ತಾ ಇದ್ದೆ. ಎಷ್ಟೆಷ್ಟು ವಯಸ್ಸಾಗಿರೋರು ನಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರಕ್ಕೆ ತುಂಬಾ ಧನ್ಯವಾದ ಹೇಳ್ತಾ ಇದ್ರು, ಯಾಕಂದ್ರೆ ವ್ಯವಸ್ಥೆ ಅದ್ಭುತವಾಗಿದೆ. ಈ ತರ ಪಾತ್ವೆಗಳಿದೆಯಲ್ಲ, ಈ ತರ ನೂರಾರು ಪಾತ್ವೆಗಳನ್ನ ಮಾಡಿದ್ದಾರೆ, ಸೊ ದಟ್ ಜನ ಎಲ್ಲ ಒಂದೇ ಕಡೆ ಜಾಮ್ ಆಗ್ಬಾರ್ದು ಅಂತ. ಇಲ್ಲಿ ನೋಡಿ ನೀವು, ಎಷ್ಟು ಜನ ಈ ತರ ಸುತ್ತಮುತ್ತ ಹಳ್ಳಿಯಿಂದ ತುಂಬಾ ಜನ ಬರ್ತಾರೆ. ತುಂಬಾ ಅಂದ್ರೆ ತುಂಬಾ ಜನ, ಕೋಟಿ ಕೋಟಿ ಜನರು. ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಯಾದರಿಂಗ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು ಎಷ್ಟು ಪ್ರಮಾಣದಲ್ಲಿ ಜನರು ಇಲ್ಲಿ ಬರ್ತಾರೆ ಅಂತ. ಸೊ ನನ್ನ ಫ್ರೆಂಡ್ಸ್ ಜೊತೆಯಲ್ಲಿ ನಾನು ಕೂಡ ಇಲ್ಲಿ ಆ ತ್ರಿವೇಣಿ ಸಂಗಮವನ್ನು ಪಡ್ಕೊಳ್ಳೋಕೋಸ್ಕರ ಬಂದಿದ್ದೀನಿ. ಅಂಡ್ ದಯವಿಟ್ಟು ನಿಮ್ಮ ಮನೆಯಲ್ಲಿ ಈ ಒಂದು ಪ್ರಯಾಗರಾಜದ ಒಂದು ಅನುಭವವನ್ನ ನಾವು ಪಡೆಯಕ್ಕಾಗ್ಲಲ್ಲ ಇಲ್ಲಿಗೆ ಬಂದು ಅಂತಂದ್ರೆ, ನಮ್ಮ ಮನೆಯಲ್ಲೇ ಬರುವ ನೀರನ್ನ ಗಂಗೆಯಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಆಗ್ಲೇ ಇಂಟರ್ನೆಟ್ ವೀಕ್ ಇದರಿಂದ ಆಡಿಯೋ ಕೇಳಿಸ್ತಾ ಇರ್ಲಿಲ್ಲ. ನನ್ನ ಫ್ರೆಂಡ್ಸು ಪೋರ್ಚುಗಲ್ನಿಂದ, ಮೆಕ್ಸಿಕೋಯಿಂದ, ದುಬೈಯಿಂದ ಎಲ್ಲ ಬಂದಿದ್ದಾರೆ. ಅವರು ಈ ಒಂದು ಅನುಭವ ಪಡಿಬೇಕು ಅಂತ ಹೇಳಿ. ಆಕ್ಚುಲಿ ನಾನು ಮತ್ತೆ ಫೆಬ್ರವರಿ 2, 3, 4ನೇ ತಾರೀಕು ಬಸಂತ ಪಂಚಮಿಯ ದಿನ ಬರ್ಬೇಕಂತ ನನ್ನ ಬುಕಿಂಗ್ ಆಗಿತ್ತು. ಬಟ್ ಇವರೆಲ್ಲ ಇನ್ ಬರ್ಲೇಬೇಕು ಅಂತ ಮತ್ತೆ ಫೋರ್ಸ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಬನ್ನಿ ಇಲ್ಲಿರೋರ್ನ ಮಾತಾಡ್ಸೋಣ. ಆಡಿಯೋ ಕೇಳಿಸ್ತಾ ಇದೆಯಾ? ದಯವಿಟ್ಟು ನಂಗೊಂದು ಕನ್ಫರ್ಮೇಶನ್ ಕೊಡಿ. माताजी नमस्ते, कहाँ से है आप लोग? हम लोग मधुबनी जिला से आए हैं। अच्छा, और कितना किलोमीटर पड़ता है यहाँ से? बहुत दूर है क्या? 500 किलोमीटर से ज्यादा पड़ता है। अच्छा, और ये फैसिलिटी का कैसा है सब व्यवस्था? बहुत सुविधा है। अच्छा, तो मोदी जी का फैसिलिटी अच्छा बना है इस बार? मोदी प्लस योगी जी का ओके मोदी जी दोनों आदमी किए हैं। जी, दोनों भगवान समान है आपको जी। स्नान हो गया आपका? नहीं, अभी जाइए रहा पीपा अभी तो जा ही रहे हैं आप। संगम पर स्नान करने वाले। संगम पर जी, अभी बोट लेके जाएंगे। नहीं, हम लोग पैदल जाएंगे। हाँ कै किलोमीटर है? हाँ जी जी। पुल यहाँ से कै किलोमीटर है? हाँ, इतना ठंड है, आप लोगों को डर नहीं लगता क्या पानी के अंदर जाने में? महिला लोग तो अब 4 बजे तैयार हो गई थी। ओह मर्द लोग ही थोड़ा डिटेन कर दिए हैं। नहीं तो अभी अच्छा। हम लोग संगम पर चले गए रहते। अच्छा, तो गंगा माता, यमुना माता और सरस्वती माता का ध्यान में पानी के अंदर चले जाएंगे। तो बोलिए जय जय गंगे, सरस्वती मैया की जय मैया की जय मैया की जय। जय श्री सीताराम। हर 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 महादेव, महादेव। बम बम महादेव। शंकर शंभु हर हर महादेव। योगी सरकार की जय सरकार की जय योगी सरकार की जय मोदी सरकार की जय। धन्यवाद धन्यवाद। ಓ, ಎಂತ ಅದ್ಭುತ ಸ್ಪಿರಿಟ್ ಇದೆ ಅಂದ್ರೆ, ಇಲ್ಲಿರೋ ಲಕ್ಷಾಂತರ ಜನ, ಒಂದು ಪಾತ್ವೆಲ್ಲೇ ಲಕ್ಷ ಲಕ್ಷ ಜನ ಸಿಗ್ತಾರೆ ನಮ್ಗೆ. ಎಲ್ಲರೂ ಒಂದೇ ಸ್ಪಿರಿಚುವಲ್ ಸ್ಪಿರಿಟ್ ಅಲ್ಲಿ ಇದ್ದಾರೆ. ಒಂಥರ ಇದು ರೋಮಾಂಚನ ಆಗತ್ತೆ, ಅದ್ಭುತ ಅನ್ಸುತ್ತೆ. ಆಗ್ಲೇ ನಾನು ನಿಮ್ಗೆ ಒಬ್ರು ಮಿಲಿಟರಿ ಮ್ಯಾನ್ ತೋರಿಸಿದ್ನಲ್ಲ, ಅವ್ರನ್ನ ಕೋಇನ್ಸಿಡೆನ್ಷಿಯಲಿ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ 12 ವರ್ಷದ ಹಿಂದೆ ಅವ್ರು ನಾನು ಟ್ರೀಟ್ಮೆಂಟ್ ಮಾಡಿದ್. ನಾನು ಅವ್ರಿಗೆ ಅವ್ರು ಸಿಕ್ಕಿದ್ರು ಅಂಡ್ ಅವರು ನಮ್ ಜೊತೆ ಮತ್ತೆ ಕ್ಯಾಂಪಿಂದ ಪಾಪ ಬೆಳಗ್ಗೆನೆ ನಡ್ಕೊಂಡು ಬಂದು ಜಾಯ್ನ್ ಆಗಿ ನಾವೆಲ್ಲರೂ ಇವಾಗ ಜೊತೆಲಿ ಹೋಗ್ತಾ ಇದೀವಿ. ಸೊ ಈ ಒಂದು 144 ವರ್ಷಕ್ಕೆ ಒಮ್ಮೆ ಅಂದ್ರೆ ನಮ್ದು ಒಂದ್ ಲೈಫ್ ಟೈಮ್ ಅಲ್ಲಿ ಈ ಪುಣ್ಯ ಸಿಗೋದೇ ಕಷ್ಟ.
ಅಲ್ವಾ? ಆದ್ರಿಂದ ಇದನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ. ಸಂಕ್ರಾಂತಿ ದಿನ ಕೂಡ ಈ ಒಂದು ಮಹಾಕುಂಭ ಮೇಳದ ಈ ಸಮಾಗಮ ಏನಿದೆ ಇದು ನಮ್ಮ ಆಂತರಿಕ ಮನಸ್ಸಿಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂಡ್ ಇನ್ನೇನ್ ಸ್ವಲ್ಪ ತಲೆ ಸಾಧ್ಯ ಆದ್ರೆ ಬೋಟ್ ಇಂದ ಲೈವ್ ಮಾಡ್ತೀನಿ, ಮತ್ತೆ ಸಂಜೆ ಅಘೋರಿಗಳು ಬಾಬಾಗಳ ಜೊತೆಯಲ್ಲಿ ಲೈವ್ ಮಾಡ್ತೀನಿ. ಸೊ ಇನ್ನೂ ಇರುವ ಕೆಲವು ದಿನಗಳ ಕಾಲ ಆದಷ್ಟು ಮತ್ತೆ ಮತ್ತೆ ಲೈವ್ ಬರ್ತಾನೆ ಇರ್ತೀನಿ, ನಿಮಗೂ ಈ ಅನುಭವ ಕೊಡಿಸ್ತಾನೆ ಇರ್ತೀನಿ. ವೇದಗಳಲ್ಲಿ ನೀರಿನ ಬಗ್ಗೆ ಏನ್ ಹೇಳಿದ್ದಾರೆ, ಯಾಕೆ ನೀರಲ್ಲಿ ಮುಳುಗಿ ಹೇಳೋದು ಮುಖ್ಯ, ಯಾಕೆ ಅಮೃತ ಕಳಸದಿಂದ 3 ಹನಿಗಳು ಪ್ರಯಾಗರಾಜ, ಉಜ್ಜಯಿನಿ, ನಾಸಿಕ, ಹರಿದ್ವಾರದಲ್ಲಿ ಬಿದ್ದು ಈ ಜಾಗದಲ್ಲಿ ನಾವು ಮುಳುಗಿ ಎದ್ರೆ ಆ ಪುಣ್ಯ ಸಿಗತ್ತೆ, ಅಮೃತದಂತಹ ಅನುಭವ ಸಿಗತ್ತೆ